Press conference premises of SJ Global, Thanisandra, Bangalore to highlight the election campaign at the three Lok Sabha seats of Bangalore and Bangalore Rural. Our federation with the team of our members campaigned at all the above mentioned constituency in favor of the Congress candidate Mr. Mansoor Ali Khan, Mrs. Soumya Reddy, Mr. Rajiv Gowda and DK Suresh and other MP constituencies in the entire state of Karnataka. The elections to be held in the one phase on the 26th of April 2024 and second phase on the 7th of May 2024. Our team has toured all these constituencies and canvassed in favor of the All Congress Party candidate, with the help of the managements of our education institutions and Arabic madrasas and community leaders to support the candidates and see that they win the election to safeguard the constitution and democracy of the country and other voters in the constituencies who have given an assurance of their support. Many other constituencies will be toured which are going for poll in the second phase for supporting the Congress candidate with the help of our district-wise association, our religious institutions and other associations to get their support in respect of the Congress candidate from their respective constituencies to achieve our goal and support the Congress candidate around the state. Our team is working round the clock for the success. CBSE Association, Soumya Reddy ಇದ್ದಾರೆ, ಇವರಿದ್ದಾರೆ ಗೌಡರು, ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ. ಆಮೇಲೆ DK ಸುರೇಶ್, he is also running the education institutions. ಈ 4 ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂರಲಿಂದ ಇರೋವು ನಮ್ಮ ಫೆಡ್ರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೋದು. ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ. ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಇದು ಬೇಕು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್. ಅಷ್ಟೇ ನಮಗೆ ಆಲ್ ಆರ್ ಮೈ ಬ್ರದರ್ಸ್, ಎಲ್ಲ ಕ್ರಿಶ್ಚಿಯನ್ಸ್, ಎಲ್ಲ ದಲಿತರು, ಎಲ್ಲ ನಾವೆಲ್ಲ ಒಂದಾಗಿ ಬಾಳ್ಬೇಕಂತ ತೀರ್ಮಾನ ನಮ್ದಷ್ಟೇ. ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ಹಿಂಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ಇಂಡಿವಿಜುವಲ್ ಆಗಿ ಹೌಸ್ ಟು ಹೌಸ್ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರಲ್ಲ, ಸೆಕ್ರೆಟರಿ ಆ ಡಿಸ್ಟ್ರಿಕ್ಟ್ನೊಳಗೆ ನಮ್ಮ ಆಫೀಸ್ ಬೇರೆ ಇದ್ದಾರೆ, ಅವರೆಲ್ಲ ಒಂದು ಪ್ರಚಾರ ಮಾಡ್ತಾಯಿದ್ದಾರೆ. ನಮ್ಮ ಆಫೀಸ್ ಬೇರೆ ಎಲ್ಲೆಲ್ಲಿದ್ದಾರೆ, ಈಗ ಮೈಸೂರಿನೊಳಗಿದ್ದಾರೆ, ಭದ್ರಾವತಿಯಲ್ಲಿದ್ದಾರೆ, ಮಂಡ್ಯನೊಳಗಿದ್ದಾರೆ, ಕುಣಗಾಲ್ನೊಳಗಿದ್ದಾರೆ, ಅಲ್ಲೆಲ್ಲ ಹೇಳಿ ಕುಣಗಾಲ್ನೊಳಗೆ ಎಲ್ಲ ಕುಣಗಾಲ್ ತಾಲೂಕಿಗೆಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ DK ಸುರೇಶ್ ಅವ್ರಿಗೆ. ಇಲ್ಲಿ ತುಮಕೂರಿನವ್ರು ಮಾಡ್ತಾ ಇದ್ದಾರೆ, ಮುದ್ದನ್ಮೇಗೌಡರು ಮಾಡ್ತಾ ಇದ್ದಾರೆ. ತುಮಕೂರು ಡಿಸ್ಟ್ರಿಕ್ಟ್ನೊಳಗೆ ನಮ್ಮ ಅಲ್ಲೇ ಒಂದು ಅಸೋಸಿಯೇಷನ್ ಇದೆ, ತುಮಕೂರಿನವ್ರು ಮಾಡ್ತಾ ಇದ್ದಾರೆ. ಮದ್ದೂರಿಗೆ ಚಿಕ್ಕಬಳ್ಳಾಪುರನೊಳಗೆ ಮಾಡ್ತಾ ಇದ್ದಾರೆ, ರಾಜಗೌಡನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲೆಲ್ಲೈತೆ ಅಲ್ಲೆಲ್ಲ ಮಾಡ್ತಾರೆ. ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ ಏಡೆಡ್ ಶಾಲೆಯಲ್ಲಿ ಓದಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲಿ ಓದೋಕ್ಕೆ ಅವಕಾಶವೇ ಇಲ್ಲ. ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ನೆಕ್ಸ್ಟ್ ಬಂದರೆ ನಾವು ಕೇಳಿದ್ದೀವಿ, RT ಮಕ್ಕಳಿಗೂ ಖಾಸಗಿ ಶಾಲೆಯೊಳಗೆ ಕೊಡಿ, ಓದಿಸ್ತೀವಿ. ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ, ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕದೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡಿದ್ದೀವಿ. ಪ್ರೆಸಿಡೆಂಟ್ ಇದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಅಲ್ಲಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿನವ್ರಿಗೂ ಎಲ್ಲ ಕರೆದು ನಾವು ಮುಂಚೆನೇ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗೆ ಏನೇನು ಮಾಡಬೇಕು. ನಮಗೆ ಅಪ್ರೋಚ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ. ಹಿಂದೆ ಎಲೆಕ್ಷನ್ ಇರುವಾಗ JDSನವ್ರು ಅಪ್ರೋಚ್ ಮಾಡಿದರು, JDSಗೂ ಮಾಡಿದ್ದೀವಿ ನಾವು. BJPನವರು ಮೈನಾರಿಟಿಗೆ ಅಪ್ರೋಚ್ ಮಾಡೋದಿಲ್ಲ, ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಮೈನಾರಿಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದ್ದಾರೆ, ನಾವು ಹೇಳೋದು ಬೇಕಿಲ್ಲ. ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ನಾವು ಗೆಲ್ತೀವಿ ಅಂತ. ಕರ್ನಾಟಕದೊಳಗೆ ಸೋಲಿದ್ದಾರೆ, ಮೈನಾರಿಟಿ ಓಟ್ ಇಲ್ಲ ಅಂತ MLA ಎಲೆಕ್ಷನ್ ಒಳಗೆ ಸೋತಿದ್ದಾರೆ. ಅಲ್ಲಿ ಗೊತ್ತಾದವ್ರಿಗೆ ಈ ಸಲಿನೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು. ಲಾಸ್ಟ್ ಒಂದು 26 ಸೀಟು ಕೊಟ್ಟಿದ್ದು, ಅವಾಗ ನಾವು ಓಟ್ ಹಾಕಿದ್ದೀವಿ. ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು 26 ಸೀಟ್. ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ. ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ 24 ಎಲೆಕ್ಷನ್ MP ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ, ನಮ್ಮ ಮೈನಾರಿಟಿ ಓಟ್ ಇಲ್ಲ. ಆವಾಗ ಈಗ ಗೊತ್ತಾಗ್ತದೆ ನಿಮಗೆ. ಜೂನ್ 4-5ನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಎಲ್ಲಿ ಬರ್ತಾರಂತ. ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕದೊಳಗೆ ತೀರ್ಮಾನ ಮಾಡಿದ್ದೀವಿ, ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ. ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ. ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಾಡಿದ್ದಾರೆ, ಅವರು ಇದ್ದಾರೆ. DK ಸುರೇಶ್ ಅವ್ರದ್ದು ಶಾಲೆ ಐತೆ, ಅವರು CBSE ICSEಲಿ ಅವರು ಮೆಂಬರ್ ಇದ್ದಾರೆ. ಮುದ್ದನ್ಮೇಗೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ. ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನಿಸ್ಟು, ಸೋಮಯ್ಯ ರೆಡ್ಡಿ ಅವರು ಎಜುಕೇಷನಿಸ್ಟು,
ಮನ್ಸೂರ್ ಅಲಿ ಖಾನ್ ಅವರು ಎಜುಕೇಷನಿಸ್ಟು, ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ, ಅವರು CBSE ಅಸೋಸಿಯೇಷನ್ ಮೆಂಬರ್ ಇದ್ದಾರೆ, ಅವ್ರದ್ದು ಅವರು ಕಾರ್ಯದರ್ಶಿ ಇದ್ದಾರೆ ಅಸೋಸಿಯೇಷನ್ ಒಳಗೆ. ಆದ್ದರಿಂದ ನಾವೆಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ, ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳು, ಅಲ್ಪಸಂಖ್ಯಾತರು ಮದ್ರಸಾಗಳು ಮತ್ತು ಉರ್ದು ಸ್ಕೂಲ್ ಆಗಲಿ, ಕನ್ನಡ ಸ್ಕೂಲ್ ಆಗಲಿ, ಮೈನಾರಿಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದೇ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ ವೋಟ್ ಮಾಡ್ತೀವಿ.